ಒಂಟಿ ಹೆಣ್ಣು ಮಕ್ಕಳೇ ಈತನ ಟಾರ್ಗೆಟ್. ಶಾಲಾ ಬಾಲಕಿಯ ಮೇಲೆ ಎರಗಿದ್ದಂತಹ ಕಾಮುಕೈತ 24 ಗಂಟೆಯಲ್ಲೇ ಇದೀಗ ಈ ಒಂದು ಕೀಚಕನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಗುಬ್ಬಿ ಪೊಲೀಸ್ ಠಾಣಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಕೇವಲ 24 ಅವರ್ಸ್ ಅಲ್ಲಿ ಈತನನ್ನ ಲಾಕ್ ಮಾಡಿದ್ದಾರೆ. 24 ಗಂಟೆಗಳಲ್ಲೇ ಲೈಂಗಿಕ ದೌರ್ಜನ್ಯ ಕೇಸ್ ಆರೋಪಿ ಅರೆಸ್ಟ್ ಆಗಿರುವಂತದ್ದು ಬಹಳ ಒಳ್ಳೆಯ ವಿಚಾರ. ಅದರಲ್ಲೂ ಕೂಡ ತಿಂಗಳ ಟೈಮ್ ಆಗುತ್ತೆ, ಅದೆಷ್ಟೋ ವರ್ಷ ಆಗ್ಬಿಡುತ್ತೆ, ಆದರೂ ಕೂಡ ಆರೋಪಿಗಳು ಲಾಕ್ ಆಗೋದಿಲ್ಲ. ಆದರೆ ಇಲ್ಲಿ ಒಳ್ಳೆ ವಿಚಾರ ಏನು ಅಂತಂದ್ರೆ ಕೇವಲ ಒಂದೇ ದಿನದಲ್ಲಿ ಈತನನ್ನ ಲಾಕ್ ಮಾಡಿದ್ದಾರೆ. ಹಾಲನೂರು ಅದ್ಲಾಪುರದ 26 ವರ್ಷದ ರೇಣುಕಾ ಬಂಧಿತ. ತುಮಕೂರು ತಾಲೂಕಿನ ಹಾಲನೂರಿನ ಅದ್ಲಾಪುರ ಗ್ರಾಮ. ಹದಿಹರಿಯದ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ತಾ ಇದ್ದ ಈತ ಶಾಲೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದಂತಹ ಒಂಟಿ ಹೆಣ್ಣು ಮಗುವಿನ ಮೇಲೆ ದೌರ್ಜನ್ಯ ಕೂಡ ಎಸಗಿದ್ದ. ಗುಬ್ಬಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ಈ ಬಾಲಕಿಯ ಪೋಷಕರು. ಅದಾದ ನಂತರ ದೂರನ್ನ ಕೊಟ್ಟಿದ್ದಂತಹ ಕೇವಲ 24 ಗಂಟೆಯಲ್ಲಿ ಇದೀಗ ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ಆರೋಪಿಯ ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಗುಬ್ಬಿ ಪೊಲೀಸರು. ಸ್ಕೂಲ್ಗೆ ಹೋಗಿ ವಾಪಸ್ ಬರುವಂತಹ ಮಕ್ಕಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ನೋಡಿ, ಇವನ್ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಎಂತವನು ಅಂತ ಹೇಳಿ. ಅದರಲ್ಲೂ ಕೂಡ 24 ಗಂಟೆಯಲ್ಲಿ ಈತನನ್ನ ಈಗ ಪೊಲೀಸರು ಲಾಕ್ ಮಾಡಿದ್ದಾರೆ. ಶಾಲಾ ಬಾಲಕಿಯರ ಮೇಲೆ ಈತ ಕಣ್ಣು ಹಾಕ್ತಾ ಇದ್ದ. ಒಂಟಿಯಾಗಿ ಓಡಾಡುವಂತ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಅದಾದ ನಂತರ ಇತ್ತೀಚೆಗೆ ಒಂದು ಘಟನೆ ಕೂಡ ನಡೆದಿತ್ತು. ದೌರ್ಜನ್ಯ ಕೇಸ್ ಕೂಡ ಪೊಲೀಸರು ರಿಜಿಸ್ಟರ್ ಮಾಡಿಕೊಂಡಿದ್ರು. ಈತ ಒಂದು ಶಾಲಾ ಬಾಲಕಿ ಮೇಲೆ ಅತ್ಯಾಚಾರ ದೌರ್ಜನ್ಯ ಮಾಡಿರುವಂಥದ್ದು ಗೊತ್ತಾಗಿರುತ್ತೆ. ಆ ಬಾಲಕಿಯ ಪೋಷಕರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಾದ ನಂತರ ಪೊಲೀಸರು ಒಂದು ಒಳ್ಳೆಯ ಕಾರ್ಯಾಚರಣೆ ನಡೆಸಿ ಲೈಂಗಿಕ ದೌರ್ಜನ್ಯ ಆರೋಪಿ ಇದೀಗ ಕೇವಲ 24 ಅವರ್ಸ್ ಅಲ್ಲಿ ಅರೆಸ್ಟ್ ಆಗಿದ್ದಾರೆ. ತುಮಕೂರು ತಾಲೂಕಿನ ಹಾಲನೂರು ಅದ್ಲಾಪುರ ಗ್ರಾಮ. ಸಣ್ಣ ಮಕ್ಕಳನ್ನ ಈತ ಟಾರ್ಗೆಟ್ ಮಾಡ್ತಿದ್ದ, ಕಣ್ಣು ಹಾಕ್ತಾ ಇದ್ದ. ಶಾಲೆ ಮುಗಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈತ ದೌರ್ಜನ್ಯ ಎಸಗ್ತಾ ಇದ್ದ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಿದೆ. ಅದಾದ ನಂತರ ಈಕೆಯ ಆ ಬಾಲಕಿಯ ಪೋಷಕರು ಕೂಡ ದೂರನ್ನ ದಾಖಲು ಮಾಡಿರ್ತಾರೆ.